ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆನಂದ್ ಸರ್. ಇವತ್ತು SH ಫೌಂಡೇಶನ್ ಇಂದ ನಿನ್ನೆ ಹಿಂದಿನ ಕ್ಲಾಸ್ ಒಳಗ ಪಾಠನೊಳಗ ನಿಯಮದಂತೆ ಸಂಖ್ಯೆಗಳು ಮತ್ತು ಅಕ್ಷರಗಳಿಗಿರುವ ಸಂಬಂಧವನ್ನ ಪಾರ್ಟ್ 1 ನೋಡಿದ್ವಲ್ಲ. ನಾವು ಎಲ್ಲಾ ಕ್ವಶನ್ಸ್ ತಿಳಿದ್ವ ನಿಮ್ಗ. ಈಗ ಅದರ ಮುಂದುವರಿದ ಭಾಗವನ್ನ ನೋಡ್ತಾ ಹೋಗ್ರಿ. ಪಾರ್ಟ್ 2 ಒಳಗ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾ ಅನ್ನೋದು ನೋಡೋಣ. ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ ನಿಮ್ ಕಣ್ ಮುಂದೆ. ಮಾತೃಕೆ ಕೊಟ್ಟಿದಾರಲ್ಲ, ಇಲ್ಲಿ ಏನ್ ಕೊಟ್ಟಿದಾರ ಅಂದ್ರ n = 8 - 6 ಎಷ್ಟು ಬಂದತ್ತ ಆನ್ಸರ್ 2. ಅದ್ ಹೆಂಗ್ ಬಂದತ್ತಪ್ಪ ಅಂದ್ರೆ n ಅಂದ್ರೆ ಎಲ್ಲೈತಿ ನೋಡ್ರಿ, ಇಲ್ಲಿ ಐತಲ್ಲ. n ಅಂದ್ರ ಅಡ್ಡ ಸಾಲೊಳಗೆ ಎಷ್ಟೈತಿ 2, ಕಂಬ ಸಾಲೊಳಗೆ ಎಷ್ಟೈತಿ 8 ರ 6 ಕಡೆ ಎಷ್ಟು ಬಂದೈತಿ. ಈ ರೀತಿಯಾಗಿ ಅವರು ಕ್ವಶನ್ ಅನ್ನ ಬಿಡಿಸಿದಾರ. ತಿಳಿತಾ ನಿಮ್ಗ? ಇದೇ ರೀತಿ ನೀವು ಈ ಚಾರ್ಟ್ ಅನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಈ ಚಾರ್ಟ್ ನಲ್ಲಿರುವಂತ ಅಕ್ಷರಗಳ ವ್ಯಾಲ್ಯೂ ಅನ್ನ ನೀವ್ ಏನ್ ಮಾಡ್ಬೇಕು, ಕಂಡು ಹಿಡ್ಕೋಬೇಕು. ತಿಳಿತಾ? ಹಾಗಾದ್ರೆ ಎಷ್ಟಾಗ್ತದೆ ನೋಡ್ರಿ, ಮೈನಸ್ ಮಾಡ್ಬೇಕಲ್ಲ. ಇಲ್ಲಿ ಅಡ್ಡ ಸಾಲಿನಲ್ಲಿರುವಂತಹ ಸಂಖ್ಯೆ ಮತ್ತು ಕಂಬ ಸಾಲಿನಲ್ಲಿರುವಂತಹ ಸಂಖ್ಯೆ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ತಿಳಿತಾ? ವ್ಯತ್ಯಾಸವನ್ನ ಕಂಡು ಹಿಡ್ಕೋಬೇಕು. ಎಷ್ಟೈತಿ ನೋಡ್ರಿ, ಇಲ್ಲಿ ಅಡ್ಡ ಸಾಲೊಳಗೆ ಎಷ್ಟೈತಿ, ಕಂಬ ಸಾಲೊಳಗ ಅಂದ್ರೆ ಆನ್ಸರ್ ಎಷ್ಟು ಬರ್ತೈತಿ 0. ಅದ್ರ ನೆಕ್ಸ್ಟ್ ಮುಂದುವರಿದ ಭಾಗ ಯಾವ್ದೈತಿ, ಕ್ಯಾಪಿಟಲ್ ಲೆಟರ್ ಸಿ ಐತಲ್ಲ. ಹಾಗಾದ್ರೆ ಇದು ಎಷ್ಟು ಬರ್ತೈತಿ, 4 × 2 ಇದು ಎಷ್ಟು ಬರ್ತೈತಿ 4. ಇದೆಷ್ಟು ಬರ್ತೈತ್ರಿ 6 ಬರ್ತೈತಿ. ಹಾಗ ಮುಂದುವರಿದ ಭಾಗವನ್ನ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕಾಲಮ್ ಒಳಗ ಆಯ್ತಲ್ಲ. 4 ರ 2 ಎಷ್ಟು ಬರ್ತೈತಿ 2. ಕೆ ಅಂದ್ರೆ ಎಷ್ಟು ಬರ್ತೈತಿ 0. ಎಂ ಅಂದ್ರ 2. ಗುಡ್. ಓ ಅಂದ್ರ 8. 8 ರೊಳಗ 4 ಎಷ್ಟು ಬರ್ತೈತ್ರಿ 4. ಹಂಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನ ಕ್ಯೂ ಐತಲ್ಲ. 6 ಒಳಗೆ 2 ಎಷ್ಟು ಬರ್ತೈತಿ, ಎಸ್ ಅನ್ನೋದು 2, ಯು ಅನ್ನೋದು 0, ಆರ್ ಅನ್ನೋದು. ಇನ್ನ ಮುಂದುವರಿದ ಭಾಗವನ್ನ 4ನೇ ಕಾಲಮ್ ನೋಡ್ರಿ. ವಾಯ್ ಐತಲ್ಲ, ಇಲ್ಲಿ ವಾಯ್ಗೆ ಎಷ್ಟು ಬರ್ತೈತ್ರಿ 6. ನೆಕ್ಸ್ಟ್ ಒನ್ 4. ಈಗ ಆಲ್ರೆಡಿ ನೀವು ಎನ್ ಎಷ್ಟು ಬಂದತ್ತ ನೀವು ಕಂಡುಕೊಂಡಿದಿರಲ್ಲ. ಹಾಗಾದ್ರೆ ಪಿ ಎಷ್ಟು ಬರ್ತೈತಿ 8 ರ 8. ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕು, ಚಾರ್ಟ್ ಅನ್ನ ಬಿಡಿಸ್ತಾ ಹೋಗ್ಬೇಕು. ತಿಳಿತಾ? ಇದು ಚಾರ್ಟ್ ಬಿಡಿಸಿದ ಕೂಡಲೇ ಮುಗಿತೇನ ನಿಮ್ದ ಕೆಲಸ ಅಂತಂದ್ರೆ ಇಲ್ಲ. ಅದ್ರ ತಳಗೆ ಏನ್ ಮಾಡಿರ್ತಾರ, ರಿಲೇಟೆಡ್ 2 ರಿಂದ 3 ಕ್ವಶನ್ ಕೊಟ್ಟಿರ್ತಾರ ನಿಮ್ಗೆ. ಸೀತಾ? ಇಲ್ಲಿ ನೋಡ್ರಿ, 1ನೇ ಕ್ವಶನ್ ಏನೈತಪ್ಪ ಅಂತಂದ್ರ ಮೊತ್ತ 0 ಆಗಿರುವ ಅಕ್ಷರ ಇರುವ ಅಕ್ಷರಗಳ ಗುಂಪು. ಮೊತ್ತ 0 ಆಗಿರುವ ಅಕ್ಷರಗಳ ಗುಂಪು. ಇಲ್ಲಿ ನಿಮ್ಗೆ ಕೆಳಗೆ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಪ್ರತಿಯೊಂದು ಆಪ್ಷನ್ಸ್ ಅನ್ನ ಕಂಡುಹಿಡ್ಕೊಂತ ಹೋಗೋಣ ನಾವು. ಇಲ್ಲ ಕ್ವಶನ್ ನೋಡ್ರಿ, ಅದ್ರ ಮ್ಯಾಗ ಮೊತ್ತ 0 ಆಗಿರುವ ಅಕ್ಷರಗಳ ಗುಂಪು ಯಾವುದು ಅಂತ ಕ್ವಶನ್ ಕೇಳಿದಾರಲ್ಲ. ತಳಗ 4 ಆಪ್ಷನ್ಸ್ ಅನ್ನ ಕೊಟ್ಟಿದಾರ. ಆಪ್ಷನ್ ಎ ಏನೈತಿ ನೋಡೋಣಲ್ಲ, AKUP. ಎ ಅಂದ್ರೆ ಎಷ್ಟೈತಿ ನೋಡ್ರಿ 0. ಮೊತ್ತ 0 ಆಗಿರುವ ಅಕ್ಷರಗಳ ಗುಂಪು ಅಂತ ಕ್ವಶನ್ ಕೇಳಿದಾನ. ಪ್ಲಸ್ ಕೆ ಏನೈತಿ ನೋಡ್ರಿ, ಅಲ್ಲೇ ಮೈನಸ್ ಚಿಹ್ನೆ ಯೂಸ್ ಮಾಡಿದಾನಲ್ಲ. ಇಲ್ಲಿ ಕೂಡ ನಾವ್ ಯಾವ ಚಿಹ್ನೆ ಮಾಡ್ಬೇಕ್ರಿ, ಮೈನಸ್ ಚಿಹ್ನೆನೇ ಮಾಡ್ಬೇಕು. ಕೆ ಅಂದ್ರೆ ಎಷ್ಟೈತಿ 0. ಯು ಅಂದ್ರೆ ಎಷ್ಟೈತಿ 0. ಪಿ ಅಂದ್ರ ಹಾಗಾದ್ರ ಮೊತ್ತ 0 ಆಗಿರುವ 0 ಅದ್ರ 4 0 ಕಡೆ ಎಷ್ಟು ಬರ್ತೈತ್ರಿ 0 ಅಲ್ಲ. ಆನ್ಸರ್ ಎಷ್ಟು ಬರ್ತೈತಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತಿಳಿತಲ್ಲ? ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕಂದ್ರ ಕ್ವಶನ್ಸ್ ಅನ್ನ ಬಿಡಿಸ್ತಾ ಹೋಗ್ಬೇಕು. ಇನ್ನ ಮುಂದುವರೆದ ಸೆಕೆಂಡ್ ಕ್ವಶನ್ ನೋಡ್ರಿ. ಇಲ್ಲಿ ಸೆಕೆಂಡ್ ಕ್ವಶನ್ಸ್ ನೋಡ್ರಿ, 6202 ಅಂದ್ರ 6202 ಅನ್ನು ಸಂಕೇತವಾಗಿ ಹೊಂದಿರುವ ಅಕ್ಷರಗಳ ಗುಂಪು ಯಾವುದು? 6202 ಅನ್ನು ಸಂಕೇತವಾಗಿ ಹೊಂದಿರುವ ಅಕ್ಷರಗಳ ಗುಂಪು ಯಾವುದು ಅಂತ ಕ್ವಶನ್ ಕೇಳ. ತಿಳಿತಾ? ಆಪ್ಷನ್ ಎ ನೋಡ್ರಿ, ಇಲ್ಲಿ ವಾಯ್ ಅಂದ್ರೆ ಎಷ್ಟೈತಿ ನೋಡ್ರಿ, ವಾಯ್ ಅಂದ್ರೆ ಎಷ್ಟೈತಿ 6. ಎನ್ ಅಂದ್ರ 2. ಪಿ ಅಂದ್ರ 0. ಜಡ್ ಅಂದ್ರೆ ಎಷ್ಟೈತಿ 2 ಐತಿ. 4 ಐತಿ. ಎಷ್ಟೈತ್ರಿ ಜಡ್ ಅಂದ್ರೆ ಎಷ್ಟೈತಿ? ಇಲ್ಲಿ ನೋಡ್ರಿ 4 ಐತಲ್ಲ. ಇದು 6202 ಆಕತಿ. ಆಪ್ಷನ್ ಎ ಇಸ್ ದ ರಾಂಗ್. ಹಾಗ ನೆಕ್ಸ್ಟ್ ಆಪ್ಷನ್ ಬಿ ಹೋಗೋಣ. YNPI. ವಾಯ್ ಅಂದ್ರೆ ಎಷ್ಟೈತಿ ಅಂತ ಈಗ 6. ಎನ್ ಅಂದ್ರ ಪಿ ಅಂದ್ರ 0. ಐ ಅಂದ್ರೆ ಎಷ್ಟೈತಿ ನೋಡ್ರಿ, ಹಂಗಾರ ಇದಾಗ್ತತ್ಲ 6202. ಆಪ್ಷನ್ ಬಿ ಇಸ್ ದ ಆನ್ಸರ್. ತಿಳಿತಾ? ಈ ರೀತಿಯಾಗಿ ನೀವೇನ್ ಮಾಡ್ಬೇಕು,
ಈ ಕೊಟ್ಟಂತ ಚಾರ್ಟ್ ಅನ್ನ ಬಿಡಿಸ್ಕಾಸ ಅದರಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಗಳನ್ನ ಏನ್ ಮಾಡ್ಬೇಕು, ಸಾಲ್ವ್ ಮಾಡ್ತಾ ಹೋಗ್ಬೇಕು. ತಿಳಿತಾ? ಇದ್ರ ಮುಂದಿನ ಕ್ವಶನ್ ನೋಡ್ರಿ ಇಲ್ಲ ನೆಕ್ಸ್ಟ್ ಚಾರ್ಟ್ ನೋಡ್ರಿ. ಈ ಕೆಳಗಿನ ಪ್ರಶ್ನೆಗಳು ನೀಡಿರುವ ಮಾತೃಕೆಯನ್ನು ಆಧರಿಸಿವೆ. ಪ್ರತಿ ಅಕ್ಷರದ ಬೆಲೆಯು ಪ್ರತಿಯೊಂದು ಅಕ್ಷರದ ಬೆಲೆಯು ಅದರ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆಗಳ ಮೊತ್ತವಾಗಿರುತ್ತದೆ ಅಂತ ತಿಳ್ತಿನ್ಲೋ. ಇದ ನೀಟಾಗಿ ಸೂಚನೆ ಅರ್ಥ ಆಗ್ತದೆ ನಿಮ್ಗ. ಅಡ್ಡ ಸಾಲು ಅಂದ್ರೆ ಇದ್ರಿ, ಕಂಬ ಸಾಲು ಅಂದ್ರೆ ಮ್ಯಾಗಿನ. ಈಗ ಹೆಚ್ಚು ವ್ಯಾಲ್ಯೂ ಐತಲ್ಲ, ಇಲ್ಲೇ ಹೆಚ್ಚಿಗೆ ಅಡ್ಡ ಸಾಲು ಎಷ್ಟೈತ್ರಿ, ಇಲ್ಲೇ ಮ್ಯಾಗ ಕಂಬ ಸಾಲು ಎಷ್ಟೈತಿ, ಕುಡ್ಸಿರಿ ಎಷ್ಟಾಗತ್ರಿ 8 ಆಗ್ತತಿ. ಇಲ್ಲಿ ಹೆಂಗ್ ಮಾಡಿದಾರ ನೋಡ್ರಿ, ನಂಗೆ ಈಗ ಆಲ್ರೆಡಿ ಎ ಅನ್ನೋದು ಕೊಟ್ಟು ಬಿಟ್ಟಿದ. ನಾವು ಎ ಅಂದ್ರೆ ಎಲ್ಲೈತಿ, ಇಲ್ಲೈತಿ. ಏಕ ಅಡ್ಡ ಸಾಲದಾಗ ಯಾವ್ದೈತಿ ಸಂಖ್ಯೆ 4, ಕಂಬ ಸಾಲದೊಳಗೆ ಯಾವ್ದೈತಿ 4, 6 ಕುಡ್ಸಾಗ ಎಷ್ಟು ಮುಂದೈತಿ. ಇದೇ ರೀತಿ ಚಾರ್ಟ್ ಅನ್ನ ಫಾಲೋ ಮಾಡ್ಕೊತಾ ಹೋಗ್ಬೇಕು. ತಿಳ್ತೇನಿಲ್ಲ? ಇನ್ ನೆಕ್ಸ್ಟ್ ಎ ಅಂದ್ರೆ ಎಷ್ಟು ಬಂದೈತಿ, ಇಲ್ಲಿ ಆಲ್ರೆಡಿ ನನಗೆ 10. ಇನ್ನ ವಾಯ್ ಅಂದ್ರೆ ಎಷ್ಟೈತ್ರಿ, ಅಡ್ಡ ಸಾಲೊಳಗ 4, ಕಂಬ ಸಾಲೊಳಗ 4 ಮತ್ತು 8 ಕುಡ್ಸಿರ 12. ವಾಯ ಸಂಖ್ಯೆ ಎಷ್ಟಾಗತಿ 12. ಹಂಗಾದ್ರೆ ಓ ವ್ಯಾಲ್ಯೂ ನೋಡ್ಕೊಂಡ್ರಿ. ಇನ್ನ ಓಕ ಅಡ್ಡ ಸಾಲೊಳಗೆ ಯಾವ್ದೈತಿ, ಕಂಬ ಸಾಲೊಳಗ 4 ಎಷ್ಟೈತ್ರಿ 10. 6 ಮತ್ತು 4 ಕುಡ್ಸಿರ ಎಷ್ಟಾಗತಿ 10. ಇನ್ನ ಎಸ್ ಐತಲೋ, ಇಲ್ಲಿ ಎಸ್ಗೆ ಎಷ್ಟೈತಿ ನೋಡಿ, 6. ಕಂಬ ಸಾಲೊಳಗ ಕುಡ್ಸಿರ ಪಿ ಅಂದ್ರೆ ಎಷ್ಟೈತೆ, ಅಡ್ಡ ಸಾಲು ಕಂಬ ಸಾಲೊಳಗೆ ಎಷ್ಟೈತೆ ಕುಡ್ಸಿರ. ಇನ್ನ ಕೇಕ್ ನೋಡ, ಕೇಕ್ ಎಷ್ಟಾಗತ್ರಿ 12. ಎಲ್ಕ 14. ಟೀಕ ಎಷ್ಟು ಬರ್ತೈತಿ 16. 8 8 ಕುಡ್ಸಿರ ಎಷ್ಟು ಬರ್ತೈತಿ. ಹಾಗಾದ್ರ ಹಾಸ್ಟ್ HOST ಪದದ ಸಂಕೇತ ಇದಾಗಿದೆ ಅಂತ ಕ್ವಶನ್ ಕೇಳ. ಎಚ್ ಅಂದ್ರೆ ಎಷ್ಟೈತಿ, ಆಲ್ರೆಡಿ ಈಗ ನನಗ 8 ಎಷ್ಟೈತಿ 1. ಓ ಅಂದ್ರ 10, ಎಸ್ ಅಂದ್ರ 12, ಟಿ ಅಂದ್ರೆ ಎಷ್ಟು ಬಂದೈತಿ 16. 8 10 12 16 ಯಾವ್ದೈತಿ ನೋಡ್ರಿ, 8 10 12 16. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ತಿಳ್ತೇನಿಲ್ಲ? ಇಲ್ಲಿ ನೋಡ್ರಿ ನೆಕ್ಸ್ಟ್ 7ನೇ ಕ್ವಶನ್ ಐತಿ. ಟಾಪ್ ಪದದ ಎಲ್ಲಾ ಅಕ್ಷರಗಳ ಬೆಲೆಗಳ ಗುಣಲಬ್ಧ. ಹಾಗಾದ್ರ ಟಿ ಅನ್ನುವಂತ ಸಂಖ್ಯೆ ಕ್ಯಾಪಿಟಲ್ ಲೆಟರ್ಗೆ ಎಷ್ಟು ನಂಬರ್ ಬಂದತ್ ನೋಡ್ರಿ, ಎಷ್ಟು ಬಂದತಿ 16. ಎಷ್ಟು ಬಂದತ್ರಿ ಗುಣಲಬ್ಧ ಅಂದ್ರೆ ಏನ್ ಮಾಡ್ಬೇಕು, ಬಂದಂತ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಬಂದಂತ ಉತ್ತರಕ್ಕೆ ಏನಂತ ಕರಿತೀವಿ ನಾವು, ಗುಣಲಬ್ಧ. ಹಾಗಾದ್ರೆ ಓ ಅನ್ನೋ ಅಕ್ಷರ ಎಷ್ಟು ಬರ್ತದೆ ನಂಬರ್ 10 ಇಂಟು ಪಿ ಅನ್ನೋದಕ್ಕ 14. ಫಸ್ಟ್ ಎರಡು ಸಂಖ್ಯೆ ಗುಣಾಕಾರ ಮಾಡೋಣ್ರಿ. 16 10 160 ಇಂಟು ಎಷ್ಟು ಮಾಡ್ಬೇಕು 14. ಪೂಜಲೆ ಪೂಜಿ 6 4 4 1 ಪ್ಲಸ್ ಇಲ್ಲಿ ನೋಡ್ರಿ, ಒಂದ್ ಪೂಜಲೆ ಪೂಜಿ 6 1 6 1 1 1. ಆನ್ಸರ್ ಎಷ್ಟು ಬಂತು 2240. ಆಪ್ಷನ್ ಐತ್ರಿ, ಆಪ್ಷನ್ ಎ ಇಸ್ ತೀತಲ. ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕು, ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋಗ್ಬೇಕು. ತೀತೇನಿಲ್ಲ? ಇದ ಚಾರ್ಟ್. ನೆಕ್ಸ್ಟ್ ಚಾರ್ಟ್ ಯಾವ್ದೈತೆ ಅನ್ನೋದು ನೋಡ್ರಿ. ಇಲ್ಲಿ ನೋಡ್ರಿ, ಈ ಮೇಲೆ ಕಾಣುವಂತ ಚಾರ್ಟ್ ಒಳಗ ಯಾವ ಕ್ಯಾಪಿಟಲ್ ಲೆಟರ್ಗೆ ಸಂಖ್ಯೆಗಳು ಬಂದ ನೀವು ನೋಡ್ತಾ ಇದ್ದೀರಲ್ಲ. ಹಾಗಾದ್ರ 3ನೇ ಕ್ವಶನ್ ನೋಡ್ತಾ ಹೋಗ್ರಿ. ಇದ್ರೊಳಗೆ 3ನೇ ಕ್ವಶನ್ ಏನಪ್ಪ ಅಂದ್ರೆ, ಈ ಚಾರ್ಟ್ ಮುಖಾಂತರ ಬಿಡಿಸ್ತಾ ಹೋಗ್ಬೇಕು ನೀವು. ಗುಣಲಬ್ಧ 96 ಆಗಿರುವ ಅಕ್ಷರಗಳ ಗುಂಪು ಯಾವುದು ಅಂತ ಕ್ವಶನ್ ಏನೈತ್ರಿ. ಗುಣಲಬ್ಧ 96 ಆಗಿರುವ ಅಕ್ಷರಗಳ ಗುಂಪು. ನೀವು ಆಪ್ಷನ್ ಮುಖಾಂತರ ಇದನ್ನ ಬಿಡಿಸ್ತಾ ಹೋಗ್ಬೇಕು. ಪ್ರತಿಯೊಂದು ಆಪ್ಷನ್ ಅನ್ನ ಇಲ್ಲಿ ಏನ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ತಿಳಿತಾ? ಆಪ್ಷನ್ ಎ ಐತ್ರಿ, ಏನೈತ್ರಿ ಆಯ್ ಅಂದ್ರೆ ಎಷ್ಟೈತಿ ನೋಡ್ರಿ 2. ಆಯ್ ಅಂದ್ರೆ 2. ಇಲ್ಲಿ ನೋಡ್ರಿ, ಆಗಿರುವ ಅಕ್ಷರಗಳ ಗುಣಲಬ್ಧ ಅಂತ ಕೇಳಲ್ಲ, ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಬಂದಂತ ಮೊತ್ತಕ್ಕೆ ಏನ್ ಇರ್ತೀವಿ ನಾವು, ಗುಣಲಬ್ಧ. ಹಂಗಂದ್ರ ಪ್ರತಿಯೊಂದು ಸಂಖ್ಯೆನೂ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಜಡ್ ಅಂದ್ರೆ ಎಷ್ಟೈತಿ 4. ಎ ಅಂದ್ರೆ ಎಷ್ಟೈತಿ 0. ಎಸ್ ಅಂದ್ರೆ ಎಷ್ಟೈತಿ 2. ಇಲ್ಲಿ ನೋಡ್ರಿ, 4 2 8 8 2 ಎಷ್ಟು ಬರ್ತೈತ್ರಿ 16. ಇದು ಬರ್ತದ 96. ಇದು 96 ಬರೋದಿಲ್ಲ. ಅದಕ್ಕೆ ಇದೇನಾಗ್ತೈತಿ ರಾಂಗ್ ಆನ್ಸರ್. ಆಪ್ಷನ್ ಬಿ ನೋಡೋಣ್ರಿ. ಆಪ್ಷನ್ ಬಿ ಇ ಅಂದ್ರೆ ಎಷ್ಟೈತಿ, ಈ ಚಾರ್ಟ್ ಮುಖಾಂತರ ನೋಡ್ರಿ. ಆಪ್ಷನ್ ಬಿ ಅಂದ್ರೆ ಎಷ್ಟೈತಿ 4.
ಇಂಟು ಜಡ್ ಅಂದ್ರ 4, ವಾಯ್ ಅಂದ್ರ 6, ಪಿ ಅಂದ್ರ 0. ತಿಳಿತಲ್ಲ? ಇಲ್ಲಿ ನೋಡ್ರಿ 4 4 16, 16 6 ಎಷ್ಟು ಬರ್ತೈತ್ರಿ? 96. ಎಷ್ಟು ಬರ್ತೈತಿ? 96 ಇಂಟು 0. ಯಾವುದೇ ಸಂಖ್ಯೆಯನ್ನ ನೀವು 0ಕ್ಕ ಗುಣಾಕಾರ ಮಾಡಿದಾಗ ಬಂದಂತ ಮೊತ್ತ ಏನಾಗ್ತತಿ? 0ನ ಆಗಿರ್ತದೆ. ತೀತಾ? 96 ಇಂಟು 0 ಮಾಡಿದಾಗ ಎಷ್ಟು ಬರ್ತೈತಿ? 0ನ. ತೀತೇನಿಲ್ಲೋ? ಇನ್ನ ಇದು ಕೂಡ ಏನಾಗ್ತತಿ? ಆಪ್ಷನ್ ಆಗುವುದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮುಂದಿನ ಆಪ್ಷನ್ ಏನೈತಿ ನೋಡ್ರಿ ಇಲ್ಲಿ. ಆಯ್ ಅಂದ್ರೆ ಎಷ್ಟೈತಿ? 2. ಜಡ್ ಅಂದ್ರೆ ಎಷ್ಟೈತಿ? 4. ವಾಯ್ ಅಂದ್ರೆ ಎಷ್ಟೈತಿ? 6. ಎಸ್ ಅಂದ್ರ 2. ಇಲ್ಲಿ ನೋಡ್ರಿ 4 2 8 6 ಎಷ್ಟಾಗತ್ರಿ? 40. ಎಷ್ಟಾಗತ್ರಿ? 24 2 ಎಷ್ಟಾಗತ್ತಿ? 48. 48 ಇಂಟು 2 ಮಾಡಿದಾಗ ಎಷ್ಟು ಬರ್ತೈತೆ ಆನ್ಸರ? 96. ಹಾಗಾದ್ರ ಗುಣಲಬ್ಧ 96 ಆಗಿರುವ ಅಕ್ಷರಗಳ ಗುಂಪು ಯಾವಪ್ಪ ಅಂದ್ರ ಕೊಟ್ಟಂತ 4 ಆಪ್ಷನ್ಸ್ ಒಳಗ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕು? ಈ ಚಾರ್ಟ್ ಗಳ ಮುಖಾಂತರ ಬಿಡಿಸ್ತಾ ಹೋಗ್ಬೇಕು. ನಿಮ್ಮ NMMS ವಿದ್ಯಾರ್ಥಿಗಳಿಗೆ ಎಷ್ಟು ಕ್ವಶನ್ ಬರ್ತಾವ ಅಂದ್ರೆ ಇದ್ರ ಮ್ಯಾಗ 3 ಕ್ವಶನ್ ಬರ್ತಾವ. ನೀವ್ ಏನಾರ ಚಂದ ಡೈಗ್ರಾಮ್ ಹಾಕೊಂಡ್ ಕಸ್ ಬಿಡ್ಸಿರಂದ್ರ 3 ಮಾರ್ಕ್ಸ್ ನಿಮ್ ಕಿಶದಾಗ ಇರ್ತಾವ. ಇಲ್ರಂದ್ ನೀವೇನಾರ ಬಿಡಿಸ್ಲಿಲ್ಲ ಅಂದ್ರ ನಿಮ್ 3 ಮಾರ್ಕ್ಸ್ ಏನಾಗ್ತಾವ್? ಕಳಚಿ ಹೋಗ್ತಾವ್. ಇದೇನಿಲ್ಲೋ ನೀವು ಎಕ್ಸಾಮ್ ಒಳಗ ಪ್ರತಿಯೊಂದು ಮಾರ್ಕ್ಸ್ ಏನಾಗಿರ್ತೈತಿ ನಿಮ್ಗ ಇಂಪಾರ್ಟೆಂಟ್. ತಿಳಿತಾ? ನಂಗೆ ಇದೇನ್ ಗೊತ್ತಿಲ್ಲ ಬಿಡ, ಇರೋದ್ ಬಿಡಿ. ಇದೊಂದು ಕ್ವಶನ್ ಕೂಡ 50 ಕ್ವಶನ್ ಬಿಟ್ಟಿರ್ತೀರಿ ನೀವು. ಇನ್ನು ಹಾಕುವಂತ ಕ್ವಶನ್ ಸೆಟ್ಸ್ ಇರ್ತಾವ. ಬರೇ 40 ಕ್ವಶನ್ಸ್ ಹಾಕಿರ್ತೀರಿ. ಆ ರೀತಿ ಆಗ್ಬಾರ್ದು. ಅಂತೇಳಿ ನಾವು ನಿಮ್ಗೆ ಏನ್ ಮಾಡತ್ತೇವೆ? ಫ್ರೀ ಆಗಿ ಆನ್ಲೈನ್ ಕ್ಲಾಸಸ್ ಏನ್ ಮಾಡತ್ತೀವಿ? ಕೊಡಾಕತ್ತೀವಿ. ಇದನ್ನ ನೀವ್ ಏನ್ ಮಾಡ್ಬೇಕ್ರಿ? ಯುಟಿಲೈಸ್ ಮಾಡ್ಕೋಬೇಕು. ಅಂದ್ರ ಮನೆಗೆ ಹೋಗಿ ಪ್ರಿಪ್ರೇಷನ್ ಚಲೋ ಮಾಡ್ಬೇಕು. ಇನ್ನು 17 ದಿನ ಉಳಿದತ್. ನಿಮ್ಗೆ ಇವತ್ತಿಂದ ಹಿಡಿದ್ರಿ ಇವತ್ತು 21 ತಾರೀಕು. ನೀವು ಕೇವಲ 17 ದಿನಗಳು ಕೂಡ ಪ್ರಿಪ್ರೇಷನ್ ಮಾಡಿದ್ರ ಕಡ್ಡಾಯವಾಗಿ ನೀವು ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ತೀತಾ? ಮುಂದಿನ ಕ್ವಶನ್ ನೋಡೋಣ್ರಿ. ಈಗ ಮುಂದಿನ ಕ್ವಶನ್ ಏನೈತಂಪ ಅಂದ್ರ ಇಲ್ಲಿ ನೋಡ್ರಿ. ಈ ಚಾರ್ಟ್ ನೋಡ್ರಿ. ಫಸ್ಟ್ ಈ ಚಾರ್ಟ್ ಮುಖಾಂತರ ಬಿಡಿಸ್ತಾ ಹೋಗೋಣ. ತಿಳಿತಾ? ಇಲ್ಲೇ ಮುಂದಿನ ಕ್ವಶನ್ ನೋಡ್ರಿ. ಈ ಕೆಳಗಿನ ಪ್ರಶ್ನೆಗಳು ಪಟ್ಟಿರುವ ಮಾತೃಕೆಯನ್ನು ಆಧರಿಸಿವೆ. ಪ್ರತಿ ಅಕ್ಷರದ ಬೆಲೆಯು ಅದರ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಅಂದ್ರ ಒಂದು ಕ್ಯಾಪಿಟಲ್ ಲೆಟರ್ ಐಪ ಅಂತಂದ್ರ ಅದರ ಅಡ್ಡ ಸಾಲು ಮತ್ತು ಕಂಬ ಸಾಲು ನಿಯರೆಸ್ಟ್ ಯಾವ್ದು ಇರ್ತದಲ್ಲ ನಂಬರ್ ಏನಾಗಿರ್ತವೆ ಎರಡು ಕೂಡಿಸಿದಾಗ ಮೊತ್ತ ಅಂದ್ರ ಅದರ ಮೊತ್ತ ಆಗಿರ್ತದ ಅಂತ ತಿಳ್ಕೊಬೇಕು. ಇಲ್ಲೊಂದು ನಮ್ಗೆ ಉದಾಹರಣೆ ಕೊಟ್ಟಿದ ನಾವು h = 2 + 1 = 3 ಅಂತ ಕೊಟ್ಟಿದಾನಲ್ಲ. ಇದು ಹೆಂಗ್ ಬಂತಪ್ಪ 3 ಅನ್ನೋದು? ಫಸ್ಟ್ ಅದನ್ನ ಕಂಡು ಹಿಡ್ಕೋರಿ. ಈಗ h ಅಂದ್ರ ನೋಡ್ರಿ ಇಲ್ಲಿ ಅಡ್ಡ ಸಾಲೊಳಗೆ ಎಷ್ಟೈತಿ ನಂಬರ? 2 ಐತಿ. ಕಂಬ ಸಾಲೊಳಗೆ ಎಷ್ಟೈತಿ ನಂಬರ? ಇವನಷ್ಟನ್ನು ಕೂಡಿಸಿದಾಗ ಏನ್ ಬರ್ತೈತಿ? ಗುಡ್ ಆನ್ಸರ್. h = 3 ಹೆಂಗ್ ಬಂತ ಗೊತ್ತಾಗ್ತಲ್ಲ ನಿಮ್ಗ? ಒಂದ್ ರೂಲ್ ಕೊಟ್ಟಿರ್ತಾವ ನಾವು ಈ 3 ಹೆಂಗ್ ಬಂದತ್ ಅಂತ ಹೇಳಿ. ಅದ ರೂಲ್ ನೀವ್ ಏನ್ ಮಾಡ್ಬೇಕು? ಎಲ್ಲಾ ಅಕ್ಷರಗಳು ಕೂಡ ಫಾಲೋ ಮಾಡ್ತಾ ಹೋಗ್ಬೇಕು. ಏನ್ ಬಾಳ ಈಜಿ ಟಾಪಿಕ್ ಐತಿ, ಎಲ್ಲರೂ ಕೂಡ ನೀವು ಬಿಡಿಸ್ಬೋದು. ಹಾಗಾದ್ರೆ ಯು ಅಂದ್ರೆ ಎಷ್ಟಾಗ್ತೈತ್ರಿ? ಇನ್ನ 2 ಆಗ್ತೈತಿ. ಯು ಅಂದ್ರೆ ಎಷ್ಟಾಗತಿ? ಹೆಂಗ್ 2 ಆಗ್ತೈತಿ ಅಂದ್ರೆ ಅಡ್ಡ ಸಾಲೊಳಗಿರುವಂತ ಸಂಖ್ಯೆ 1, ಕಂಬ ಸಾಲಿನಲ್ಲಿ ಇರುವಂತ ಸಂಖ್ಯೆ ಎಷ್ಟು? ಕೂಡಿಸಿದಾಗ ಬರುವಂತ ಮೊತ್ತ 2. ಇನ್ನ 6 ಎಷ್ಟೈತಿ ನೋಡ್ರಿ. ಕಂಬ ಸಾಲೊಳಗೆ 2 ಐತಲ್ಲ, ಅಡ್ಡ ಸಾಲೊಳಗೆ 1 ಐತಿ. 2 ಮತ್ತು 1 ಕೂಡಿಸಿರ 3. ಆಯ್ ಅಂದ್ರೆ ಎಷ್ಟೈತಿ? 1 ಐತಲ್ಲ, ಮ್ಯಾಗೆ 3 ಐತಲೋ ಕಂಬ ಸಾಲೊಳಗ. 3 ಮತ್ತು 1 ಕೂಡಿಸಿರ 4. ಈ ರೀತಿಯಾಗಿ ಬಿಡಿಸ್ತಾ ಹೋಗ್ಬೇಕು. ಇನ್ನ ಎಲ್ ಐತಿ. ಎಲ್ಲಕ್ಕೆ ಅಡ್ಡ ಸಾಲೊಳಗೆ ಎಷ್ಟೈತಿ ನಂಬರ? 2. ಕಂಬ ಸಾಲೊಳಗೆ ಎಷ್ಟೈತಿ? ಕೂಡಿಸಿದಾಗ 5. ಇನ್ನ ಓಕ್ ನೋಡ್ರಿ. ಓಕ್ ಎಷ್ಟಾಗ್ತತಿ ಸಂಖ್ಯೆ? 4. ಏನಾಗ್ತತಿ? ಇನ್ನ ಎಫ್ ಏನಾಗ್ತತಿ? 4. ಎಸ್ ಏನಾಗ್ತತಿ? 5. ಓಕ್ ಏನಾಗ್ತತಿ? ಸಾರಿ ಜಿ ಏನಾಗ್ತತ್ರಿ? ಈ ರೀತಿಯಾಗಿ ನೀವು ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ಬೇಕು. ತಿಳಿತಾ? ಈ ರೀತಿ ಮಾಡ್ಬೋದಲ್ಲ ನೀವು ಚಾರ್ಟ್ ಅನ್ನ. ಇನ್ನ ಇದ್ರ ಮ್ಯಾಗ ಈ ಚಾರ್ಟ್ ಮ್ಯಾಲ ನಿಮ್ಗ ಒಂದಷ್ಟು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದ ಚಾರ್ಟ್ ಉಪಯೋಗಿಸ್ಕೊಂಡ ಇವಕ್ಕೆ ಏನ್ ಮಾಡ್ಬೇಕು? ಆನ್ಸರ್ ಅನ್ನ ನೀವು ಮಾಡ್ಬೇಕು. ಗರಿಷ್ಠ ಮೊತ್ತದ ಅಕ್ಷರಗಳ ಗುಂಪು ಯಾವುದು ಅಂತ ಕ್ವಶನ್ ಕೇಳಿದ. ಗರಿಷ್ಠ ಮೊತ್ತ. ಗರಿಷ್ಠ ಅಂದ್ರ ದೊಡ್ಡದು, ಹೆಚ್ಚು. ತೀತಲು ಕನಿಷ್ಠ ಅಂದ್ರ ಚಿಕ್ಕದು. ಕ್ವಶನ್ ಒಳಗೆ ಏನಾರ ಕನಿಷ್ಠ ಅಂತ ಕೊಟ್ಟಿದಂದ್ರ ಅತಿ ಚಿಕ್ಕ ಮೊತ್ತದ ಅಕ್ಷರಗಳ ಗುಂಪು ಯಾವುದು ಅಂತ ಕ್ವಶನ್ ಕೊಡ್ತಿದ್ದ. ಇಲ್ಲಿ ಏನ್ ಕೊಟ್ಟಿದ್ದಾನು? ಗರಿಷ್ಠ ಅಂತ ಕೊಟ್ಟಿದ್ದಾನಿಲ್ಲೋ. ಗರಿಷ್ಠ ಅಂದ್ರ ದೊಡ್ಡದು, ಅತಿ ಹೆಚ್ಚು ಅಂತ ಅರ್ಥ. ಅತಿ ಹೆಚ್ಚು ಮೊತ್ತದ ಅಕ್ಷರಗಳ ಗುಂಪು ಯಾವುದು?
ನಿಮ್ಗ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಈ ಏನ್ ಕೂಡ್ಸು ಪದ್ಧತಿ ಮಾಡಿದಾನಲ್ಲ ಸಂಕಲನ ಪದ್ಧತಿ, ಇದ ಆಪ್ಷನ್ ಮ್ಯಾಗ ನೀವು ಏನ್ ಮಾಡ್ಬೇಕ್ರಿ, ಸಂಕಲನ ಪದ್ಧತಿನ ಮಾಡ್ಬೇಕು. ತಿಳಿತಾ? ಇಲ್ಲ ಎಫ್ ಅಂದ್ರೆ ಎಷ್ಟೈತಿ ನೋಡ್ರಿ ನಂಬರ್. ಎಫ್ ಅಂದ್ರೆ ಎಷ್ಟು ಬಂದತಿ ಇಲ್ಲ ನನಗ 4. ಐ ಅಂದ್ರೆ ಎಷ್ಟು ಬಂದತಿ? ಐ ಅಂದ್ರೆ ಎಷ್ಟು ಬಂದತ್ರಿ 4. ಎಸ್ ಅಂದ್ರ 5. ಎಚ್ ಅಂದ್ರ 3. ಇವನಷ್ಟು ಕೂಡಿಸಿದಾಗ 8 ಮತ್ತು 5 ಕೂಡಿಸಿದಾಗ ಎಷ್ಟು 13. 13 ಪ್ಲಸ್ 3 ಕೂಡಿಸಿರ 16. ಇದು 16 ಬಂತಲ್ಲ, ಇದು ಇರ್ಲಿ ಪರವಾಗಿಲ್ಲ. ಇನ್ನ 3 ಆಪ್ಷನ್ಸ್ ಅದಾವ ನನಗೆ. ಇತರ ಅತಿ ಹೆಚ್ಚು ಯಾವ್ದು ನನ್ಗೆ ಗೊತ್ತಾಗೋದು ನಮ್ಗೆ. ತೀತಾ? ಇನ್ನೆಕ್ಸ್ಟ್ ನೋಡೋಣ. ಎಫ್ ಅಂದ್ರೆ ಎಷ್ಟೈತಿ 4 ಪ್ಲಸ್ ಪ್ಲಸ್ ಯಾಕೆ ಮಾಡತ್ತ ಹೇಳ್ರಿ, ಇಲ್ಲಿ ಏನ್ ಕೊಟ್ಟಿದಾನ ಪ್ಲಸ್ ಚಿಹ್ನೆ ಅಂದ್ರ ಸಂಕಲನ ಮಾಡಂತ ಹೇಳ್ತಾನೆ ಚಾಟ್ ಒಳಗ. ಓ ಅಂದ್ರೆ ಎಷ್ಟೈತಿ 4. ಯು ಅಂದ್ರ 2. ಎಲ್ ಅಂದ್ರ 5. ಕೂಡಿಸಿದಾಗ ಬರುವಂತ ಮತ್ತು 9 ಮತ್ತು 5 ಸಾರಿ 10 ಮತ್ತು 5 ಕೂಡಿಸಿದಾಗ ಎಷ್ಟಾಕತಿ 15. 4 4 ಕೂಡಿಸಿರ 8. 8ಗೆ 2 ಕೂಡಿಸಿರ ಎಷ್ಟಾಕತಿ 10. 10ಕ್ಕೆ 5 ಕೂಡಿಸಿರ ಇದು ಇರ್ಲಿ ಪರವಾಗಿಲ್ಲ. ಆಪ್ಷನ್ ಸಿ ನೋಡೋಣ. ಇನ್ನು ಆರ್ ಅಂದ್ರೆ ಎಷ್ಟೈತಿ 3 ಐತಿ. ಓ ಅಂದ್ರೆ ಎಷ್ಟೈತಿ ಪ್ಲಸ್ 4. ಎಸ್ ಅಂದ್ರೆ ಎಷ್ಟೈತಿ? ಎಸ್ ಅಂದ್ರೆ ಎಷ್ಟೈತ್ರಿ 5. ಜಿ ಅಂದ್ರೆ ಎಷ್ಟೈತಿ? ಕೂಡಿಸ್ರಿ ಇವನಷ್ಟು. 8ಕ್ಕ 4 ಕೂಡಿಸಿರ ಎಷ್ಟಾಗತಿ 12. 12ಕ್ಕೆ 6 ಕೂಡಿಸಿರ 18. ಎಷ್ಟಾಗತಿ 4 3 ಕೂಡಿಸಿರ 7. 7ಕ್ಕೆ 6 ಕೂಡಿಸಿರ 13. 13ಕ್ಕೆ 5 ಕೂಡಿಸಿರ 18 ಬಂತಲ್ಲ. ಇನ್ನು ಆಪ್ಷನ್ ಡಿ ನೋಡೋಣ. ಯು ಅಂದ್ರೆ ಎಷ್ಟೈತಿ? ಯು ಅಂದ್ರೆ ಎಷ್ಟೈತ್ರಿ 2. ಆರ್ ಅಂದ್ರ 3. ಎಫ್ ಅಂದ್ರ ಐ ಅಂದ್ರ ಕೂಡಿಸ್ರಿ ಇದು ನೋಡೋಣ. 4 4 ಕೂಡಿಸಿರಿ 8. 8ಗೆ 2 ಕೂಡಿಸಿರಿ 10. 13 ಬಂತ. ಹಾಗಾದ್ರ ಕ್ವಶನ್, ಅತಿ ಗರಿಷ್ಠ ಮೊತ್ತದ ಅಕ್ಷರಗಳ ಗುಂಪು ಯಾವುದು? ಒಂದೇ ಆಪ್ಷನ್ 16. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. RSOROSG. ತೀತಾ? ಇಲ್ಲೆಲ್ಲ ನೋಡ್ರಿ, ಇವು 16 ಬಂದತಿ, 15 ಬಂದತಿ, ಇದು 13 ಬಂದತಿ. ಇದೆಷ್ಟು ಬಂದತಿ ಸಿ ಅನ್ನೋದು? ಆದ ಇದ ಕ್ವಶನ್ ಒಳಗ ಅತಿ ಕನಿಷ್ಠ ಮೊತ್ತದ ಅಕ್ಷರಗಳ ಗುಂಪು ಅಂದಿದ್ರೆ ಯಾವ್ದು ಬರ್ತಿತ್ತು? URF. ಆಪ್ಷನ್ ಡಿ ಬರ್ತಿತ್ತಲ್ಲ. ಕನಿಷ್ಠ ಕೇಳಿದ್ದಂದ್ರೆ ಈ ಕ್ವಶನ್ ಒಳಗೆ ಏನ್ ಕೇಳಿದ ನಾವು? ಗರಿಷ್ಠ. ಹಾಗಾದ್ರೆ ಎಷ್ಟು ಬರುತ್ತೆ ಆನ್ಸರ್? ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ 12ನೇ ಕ್ವಶನ್ ನೋಡ್ರಿ. ಇಲ್ಲಿ ಕಡಿಮೆ ಗುಣಲಬ್ಧದ ಅಕ್ಷರಗಳ ಗುಂಪು ಯಾವುದು ಅಂತ ಕ್ವಶನ್ ಕೇಳಿದ. ಕಡಿಮೆ ಗುಣಲಬ್ಧದ ಅಕ್ಷರಗಳ ಗುಂಪು ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ಇಷ್ಟ. ಈ ಕೊಟ್ಟಂತ ಆಪ್ಷನ್ಸ್ ಒಳಗ ಈ ನಂಬರ್ ಬರ್ತಾವಲ್ಲ, ಅವನಷ್ಟು ಸಂಖ್ಯೆಗಳು 4 ಅದಾವಲ್ಲ. ಇಲ್ಲಿ ಎಲ್ಲ ಆಪ್ಷನ್ಸ್ ಒಳಗೆ 4 4 ವರ್ಡ್ ಅದಾವಲ್ಲ. ಆ 4 ಸಂಖ್ಯೆಗಳ ಗುಣಾಕಾರ ಮಾಡಿದಾಗ ಬಂದಂತ ಮೊತ್ತ ಏನಾಗಿರ್ತತಿ ಅತ್ರ ಆ ಸಂಖ್ಯೆಗಳ ಗುಣಲಬ್ಧ ಆಗಿರ್ತದೆ. ತಿಳಿತೇನಿಲ್ಲ? ಅದನ್ನ ಏನ್ ಕೇಳ್ತಾನು? ಅತಿ ಕಡಿಮೆ ಗುಣಲಬ್ಧದ ಅಕ್ಷರಗಳ ಗುಂಪು ಅಂತ ಕ್ವಶನ್ ಕೇಳ್ತಾನ. ತಿಳಿತಾ? ಎಸ್ ಅಂದ್ರೆ ಎಷ್ಟೈತಿ? ಎಷ್ಟೈತ್ರಿ ಎಸ್ ಅಂದ್ರ 5. ಇಂಟು ಗುಣಲಬ್ಧ ಅಂತ ಕೇಳ್ದಾನ, ಇಂಟು ಬರ್ಬೇಕಲ್ಲ ಇಲ್ಲಿ. ಓ ಅಂದ್ರೆ ಎಷ್ಟೈತಿ 4. ಆರ್ ಅಂದ್ರೆ ಎಷ್ಟೈತಿ? ಆರ್ ಅಂದ್ರೆ ಎಷ್ಟೈತಿ 3 ಐತಿ. ಎಚ್ ಅಂದ್ರೆ ಎಷ್ಟೈತಿ? ಎಚ್ ಅಂದ್ರೆ ಕೂಡ 3 ಐತಿ. ತೀತಾ? 5 4 20. 23 60 ಅಲ್ಲ. 6 3 18 ಅಂದ್ರೆ 1 0 ಬಂತಲ್ಲ. ಗುಡ್. ಆಪ್ಷನ್ ಎ ಎಷ್ಟು ಬಂತು ಗುಣಲಬ್ಧ 150. ಅದೇ ರೀತಿ ಆಪ್ಷನ್ ಬಿ ಯೂಸ್ ಮಾಡ್ಲಿ. ಆಪ್ಷನ್ ನೋಡ್ರಿ ಬಿ ಜಿ ಎಷ್ಟೈತಿ ನಂಬರ್ 6. ಗುಡ್. ಓ ಅಂದ್ರೆ ಎಷ್ಟೈತಿ 4. ಆರ್ ಅಂದ್ರೆ ಎಷ್ಟೈತಿ 3. ಗುಡ್. ಎಲ್ ಅಂದ್ರ 5. 6 4 24. 24 3 72 ಬರ್ತದಲ್ಲ. 72 ಇಂಟು 5 ಮಾಡ್ರಿ ನೋಡೋಣ. 5 2 10 7 5 35. ಇದು 36 ಅಂದ್ರೆ ಇದೆಷ್ಟು ಬಂತ ಆನ್ಸರ್ 360. ಪರವಾಗಿಲ್ಲ, ಇದು ಇರ್ಲಿ. ಇನ್ನ ನೆಕ್ಸ್ಟ್ ನೋಡೋಣ. SLIF ಅಂತ ಇತ್ತಲ್ಲ. ಎಸ್ ಅಂದ್ರೆ ಎಷ್ಟೈತಿ? ಎಸ್ ಅಂದ್ರೆ ಎಷ್ಟೈತ್ರಿ 5. ಎಲ್ ಅಂದ್ರ 5. ಐ ಅಂದ್ರ 4. ಎಫ್ ಅಂದ್ರ ನೋಡ್ರಿ 5 5 25. ಇದನ್ನ ಇಲ್ಲಿ ಮ್ಯಾಗ ಯೂಸ್ ಮಾಡ್ಲಿಲ್ಲ. ಇದನ್ನ ಸಿ ಅನ್ನೋದನ್ನ 25. 4 4 4 4 ಎಷ್ಟು ಬಂತ್ರಿ 25. 4 100 ಮಾಡ್ರಲ್ಲ ಸುಮ್ಮನೆ. 25 25 ಬಂತು. 25 4 100 ಇಂಟು 4 ಮಾಡಿದಾಗ ಎಷ್ಟು ಬಂತ ಆನ್ಸರ್ 400 ಬರ್ತೈತಲ್ಲ. ಇದ ಆಪ್ಷನ್ ಸಿ ಎಷ್ಟು ಬಂತ್ರಿ 400. ಇದು ಇರ್ಲಿ ಪರವಾಗಿಲ್ಲ. ಇನ್ನ ಆಪ್ಷನ್ ಡಿ ನೋಡ್ರಿ. ಯು ಅಂದ್ರೆ ಎಷ್ಟೈತಿ 2 ಇಂಟು ಆರ್ ಅಂದ್ರ 3. ಓ ಅಂದ್ರ
4 ಎಸ್ ಅಂದ್ರ 5 ಇಂಟು ಮಾಡ್ರಿ 5 4 ಎಷ್ಟಾಕತಿ 20 20 ಇಂಟು 3 ಮಾಡ್ರ 60 60 ಇಂಟು 2 ಮಾಡ್ರ 120. ಹಾಗಾದ್ರ ಕ್ವಶನ್ ಒಳಗೆ ಏನ್ ಕೇಳಿದನಪ್ಪ ಅಂದ್ರ ಕಡಿಮೆ ಗುಣಲಬ್ಧ ಅಕ್ಷರಗಳ ಗುಂಪು ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. UROS ಕಡಿಮೆ ಗುಣಲಬ್ಧ ಹೊಂದಿತ್ತದಲ್ಲೋ ಎಷ್ಟು ಬಂದಿರ್ತದ ಆನ್ಸರ್ 120. ಈ ರೀತಿಯಾಗಿ ನೀವು ಚಾರ್ಟ್ ಅನ್ನ ಬಿಡಿಸ್ಬೇಕು. ಇದ ಏನಾರ ಕಡಿಮೆ ಕೇಳೋಪಟ್ಲಿ ಅತಿ ಗರಿಷ್ಠದ ಗುಣಲಬ್ಧ ಅಕ್ಷರಗಳ ಗುಂಪು ಯಾವ್ದು ಅಂತ ಕೇಳಿದ್ರಿ ಅದನ್ನ ಹೇಳ್ತಿದ್ದೀವಿ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತಿತ್ತು. ಯಾಕಂದ್ರೆ ಇದು ಎಷ್ಟು ಬಂದತಿ 400 ಬಂದತಿ. ಎಲ್ಲಾ ಸಂಖ್ಯೆಗಳಂತ ಹೆಚ್ಚಿಗೆ ಬಂದತ್ತೇನಿಲ್ಲ. ಚಾರ್ಟ್ ಬಿಡಿಸ್ತೀರಲ್ಲ ಮುಂದೆ ಹೋಗೋಣ ಮುಂದಿನ ಚಾರ್ಟ್ಗೆ. ಮುಂದಿನ ಚಾರ್ಟ್ ನೋಡೋಣ್ರಿ. ಮುಂದಿನ ಚಾರ್ಟ್ ನೋಡ್ರಿ, ಇನ್ನೊಂದು ಐತಿ ಮುಂದಿನ ಚಾರ್ಟ್ ಒಳಗ URL ಚಾರ್ಟ್ ಅನ್ನ ಬರ್ಕೊಂಡಿದ್ದೀರಲ್ಲ ಇದನ್ನ. ಗುಡ್. ಈ ಚಾರ್ಟ್ ಒಳಗ ಏನಪ್ಪಾ ಅಂತಂದ್ರ ಈ ಮುಂದಿನ ಈ ಬರುವಂತ ಚಾರ್ಟ್ ಒಳಗ ನೋಡ್ರಿ ಇಲ್ಲಿ ಯಾವ ರೀತಿ ಐತಿ. ಇದ ಮ್ಯಾಗಿನ ಚಾರ್ಟ್. URL ಅಕ್ಷರದ ಗುಂಪಿನ ಅಕ್ಷರಗಳ ಮೊತ್ತದ ವರ್ಗವು ಅಂತ ಕ್ವಶನ್ ಕೇಳ್ದ. ಈ ಚಾರ್ಟ್ ಅನ್ನ ನೋಡ್ರಿ ಇಲ್ಲಿ. URL ಈ ಅಕ್ಷರ ಗುಂಪಿನ ಅಕ್ಷರಗಳ ಮೊತ್ತದ ವರ್ಗವು ಅಂದ್ರ ಇವೇನ URL ಅಕ್ಷರಗಳು ಅದಾವಲ್ಲ ಇವ್ ಕೂಡ ವ್ಯಾಲ್ಯೂ ಎಷ್ಟು ಬಂದಾವ ನೋಡ್ರಿ ಈ ಚಾರ್ಟ್ ಒಳಗ. ಅವ್ನ ಅಷ್ಟನ್ನು ಕೂಡಿಸ್ರಿ. ಮೊತ್ತ ಅಂದ್ರೆ ಏನ್ ಮಾಡ್ಬೇಕ ಕೂಡಿಸ್ಬೇಕು. ಆ ಬಂದಂತ ಮೊತ್ತನ ಏನ್ ಮಾಡ್ಬೇಕು ವರ್ಗವನ್ನ ಕಂಡು ಹಿಡಿಬೇಕು. ಆ ವರ್ಗ ಎಷ್ಟು ಬರ್ತೈತೆ ಅನ್ನೋದನ್ನ ನಾವು ಏನ್ ಮಾಡ್ಬೇಕು ಈಗ ಹೇಳ್ಬೇಕಾಗೈತಿ. ಯು ಅಂದ್ರೆ ಎಷ್ಟೈತಿ 2 ಪ್ಲಸ್ ಮಾಡ್ಬೇಕಲ್ಲ ಮೊತ್ತ ಅಂತ ಕೇಳಲ್ಲ. ಆರ್ ಅಂದ್ರ 3. ಗುಡ್. ಎಲ್ ಅಂದ್ರ 5. ಇವನಷ್ಟೊಂದು ಕೂಡಿಸ್ರಿ. ಈ ಚಾರ್ಟ್ ಒಳಗ ನೋಡ್ರಿ ಎಷ್ಟು ಬಂತಿದ 10. 10ರ ವರ್ಗ ಎಷ್ಟಾಗತಿ 100. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತಿಳಿತಲ್ಲ ಇಸ್ ಇಟ್ ಮೆಥಡ್. URL ಈ ಅಕ್ಷರ ಗುಂಪಿನ ಅಕ್ಷರಗಳ ಮೊತ್ತದ ವರ್ಗವು ಅಂದ್ರ ಕೊಟ್ಟಂತ ಏನ್ ಕ್ಯಾಪಿಟಲ್ ಲೆಟರ್ಸ್ ಅದಾವಲ್ಲ ಅದರ ವ್ಯಾಲ್ಯೂ ಅನ್ನ ಕಂಡುಹಿಡ್ಕೊಂಡ್ಕಸ ಅವನನ್ನೇ ಎಡಿಷನ್ ಮಾಡ್ಬೇಕು. ತೀತೇನ್ಲೋ ಎಡಿಷನ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ಬಂದಂತ ಉತ್ತರವನ್ನ ಸ್ಕ್ವೇರ್ ಮಾಡ್ಬೇಕು, ವರ್ಗ ಮಾಡ್ಬೇಕು. ಮಾಡ್ರಿಲ್ಲ ಎಷ್ಟು ಬಂತು 100. ಚಾರ್ಟ್ ಕ್ಲಿಯರ್ ಆಗ್ತಿದ್ದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನೂಪ್ ಸರ್ SH ಫೌಂಡೇಶನ್ ಇಂದ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ SH ಫೌಂಡೇಶನ್ ಗೋನ್ಕೋಪ್ ಯೂಟ್ಯೂಬ್ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಆಗ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಅತಿ ಪೂರಕವಾಗಿ ಹೆಲ್ಪ್ ಆಗುವಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಒಂದು ಯೂಟ್ಯೂಬ್ ಚಾನಲ್ ಐತೆ ನಮ್ದು. ಅದರ ಹೆಸರು ಏನಪ್ಪಾ ಅಂದ್ರೆ SH ಫೌಂಡೇಶನ್ ಗೋನ್ಕೋಪ್. ನಿಮಗಿಲ್ಲೇ ವಿಡಿಯೋಸ್ ಒಳಗೆ ಹೋದಾಗ ನಿಮ್ಗೆ ಸಾಕಷ್ಟು ವಿಡಿಯೋಗಳು ಸಿಗ್ತಾವೆ. ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗುವಂತ SSC ಆಗಿರ್ಬೋದು ಮತ್ತು NMMS ಕ್ಲಾಸ್ ಆಗಿರ್ಬೋದು, ನವೋದಯ ಕ್ಲಾಸ್ ಆಗಿರ್ಬೋದು. ಈಸಿ ಟ್ರಿಕ್ ಮುಖಾಂತರ ನಿಮ್ಗೆ ಅತಿ ಸುಲಭವಾಗಿ ತಿಳ್ಕೊಳ್ಳುವಂತ ಒಂದು ಕ್ಲಾಸಸ್ ಅನ್ನು ಮಾಡಿದೀವಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.